ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಅಫ್ಕೋರ್ಸ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ಈ ಮಲಪ್ರಭಾ ವೆಲ್ಕಮ್ ಟು ಮಲಪ್ರಭಾ ಈಸಿ ಕುಕ್ಕಿಂಗ್ಗೆ ಇಲ್ಲಿ ಸ್ವಾಗತ. ಪಟ 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 ಅಂತ ಇಲ್ಲಿ ನಾವು ಯಾವ ರೀತಿ ಸ್ವೀಟಾಗಿ ಮುದ್ದಾಗಿ ಇರುವಂತಹ ಒಂದು ಹೊಸ ರೆಸಿಪಿಯನ್ನು ನಾನು ಯಾವ ರೀತಿ ಮಿಲ್ಕ್ನಿಂದ ಮಾಡೋದಂತ ಇದನ್ನು ನೋಡಿದರೆ ಬಾಯಲ್ಲಿ ನೀರು ಬರುವಂಥ ರೆಸಿಪಿಯನ್ನು ನಾನು ಇವತ್ತಿನ ದಿವಸ ನಿಮಗೆ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೇನೆ. ನೋಡೋಣ ಬನ್ನಿ. ನೋಡ್ರಿ, ಇದ್ರ ಜೊತೆಯಲ್ಲಿ ನಾವು ಈ ರೀತಿ ಜಾಮೂನನ್ನು ಸವಿದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಯಾವತ್ತು ನೀವು ಜಾಮೂನನ್ನು ಸೇವಿಸಿದಿಲ್ಲ, ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ಗೈಸ್ ತಡ, ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವಂಥ ಬೆಲ್ ಐಕಾನ್ನ ಒಂದು ಸಾರಿ ಒತ್ತಿಬಿಡಿ. ಹೌದಾ, ಈ ವಿಡಿಯೋನ ಶುರು ಮಾಡೋಣ. ಯಾವ ರೀತಿ ಮಾಡೋದಂತ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನೀವು ಮಾಡ್ತಾ ಹೋಗಿ. ನೋಡಿ, ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 2 ಲೀಟರನ್ನು ಹಾಲನ್ನು ತಗೊಂಡಿದ್ದೇನೆ. 2 ಲೀಟರ್ ಹಾಲು ನಾವೇನು ಮಾಡಬೇಕು, ಮೀಡಿಯಮ್ ಸೈಜ್ನಲ್ಲಿ ಒಲೆ ಮೇಲಿಟ್ಟು ನಾವು ಸ್ವಲ್ಪ ಕಾಸ್ತಾ ಹೋಗಬೇಕು. ಈ ರೀತಿ ಮೀಡಿಯಮ್ ಸೈಜ್ ಇಟ್ಕೊಳ್ಳಿ ನಿಮ್ಮ ಉರಿಯನ್ನು. ಈ ರೀತಿ ನೀವೇನು ಮಾಡಬೇಕು, ತಿರುತ್ತಾ ಹೋಗಬೇಕು ಹಾಲನ್ನು. ಈಗ 2 ಲೀಟ್ರ್ ಇತ್ತಲ್ವಾ, ನೋಡಿದ್ರಲ್ಲ, 2 ಲೀಟ್ರನ್ನು ನೀವು ತೊಗೊಂಡ್ಬಿಡಿ. ಅದನ್ನೇನು ಮಾಡಬೇಕು, ಒಂದು 30 ನಿಮಿಷವರೆಗೂ ನಾವೇನು ಮಾಡಬೇಕು, ಇದೇ ರೀತಿ ಅದನ್ನು ತಿರುತ್ತಾ ಹೋಗಬೇಕು. ನೋಡಿ, ಈ ರೀತಿ ನೀವೇನು ಮಾಡಬೇಕು, ತಿರುತ್ತಾ ಹೋಗಿ. ಈಗ ತಿರುವಿದ ತಕ್ಷಣ ಅದೇನಾದರೂ 2 ಲೀಟ್ರ್ ಹಾಲು ಅರ್ಧಕ್ಕೆ ಬಂತ್ರಿ. ಅರ್ಧಕ್ಕೆ ಬಂದಾಗ ಸ್ವಲ್ಪ ಅದು ಗಟ್ಟಿಯಾಗಿರುತ್ತೆ. ಆ ಗಟ್ಟಿಯಾದ ಹಾಲಿಗೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ 2 ಗ್ಲಾಸನ್ನು ನಾನು ಶುಗರ್ ಹಾಕ್ತಾ ಇದ್ದೀನಿ. ಸಕ್ಕರೆಯನ್ನು ಈಗ ಹಾಕಿ ಮತ್ತೇನು ಮಾಡ್ತಾ ಇದ್ದೀನಿ, ಅದನ್ನು ತಿರುತ್ತಾ ಇದ್ದೀನಿ. ಅದೇ ಮೀಡಿಯಮ್ ಸೈಜ್ನಲ್ಲಿ ಉರಿಟ್ಟು ಅದನ್ನೇನು ಮಾಡಬೇಕು, ಇದೇ ರೀತಿ ತಿರುತ್ತಾ ಹೋಗಬೇಕು. ಅಂದರೆ ಒಂದು 20 ನಿಮಿಷ ನೀವು ತಿರುವಿದರೆ ಸಾಕು, ಅದು ತಾನಾಗೆ ಸಕ್ಕರೆ ಮಿಕ್ಸ್ ಆಗಿರುತ್ತೆ. ನೋಡಿ ಯಾವ ರೀತಿ ಇದು ಗಟ್ಟಿಯಾಗಿ ಕಾಣ್ತಾ ಇದೆ. ಹೌದಾ, ನೋಡಿ, ನೋಡಲಿಕ್ಕೆ ಮೊದಲಿನ ಥರ ಹಾಲು ಕಾಣ್ತಾ ಇಲ್ಲ, ಕಲರ್ ಕೂಡ ಅಲ್ಲಿ ಚೇಂಜ್ ಆಗಿಬಿಟ್ಟಿದೆ ಅಲ್ವಾ ಫ್ರೆಂಡ್ಸ್. ನೋಡಿ, ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿಯನ್ನು ನಾನು ಇಲ್ಲಿ 4 ಏಲಕ್ಕಿ ಪುಡಿಯನ್ನು ಜಜ್ಕೊಂಡು ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಮಿಕ್ಸ್ ಮಾಡಿ. ನೋಡಿ ಎಷ್ಟು ಗಟ್ಟಿಯಾಗಿ, ಎಷ್ಟು ಚೆನ್ನಾಗಿ ಈ ಮಿಲ್ಕ್ ಕಾಣ್ತಾ ಇದೆ. ಇದನ್ನು ನೀವು ಮಕ್ಕಳಿಗೂ ಮಾಡಿಕೊಡ್ಬೋದು. ನೋಡಿ, ಇಲ್ಲಿ ನಾನು 4 ಬಾದಾಮನ್ನು ತೊಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇಲ್ಲಿ ನಾನು ಅವನ್ನ ಸಣ್ಣದಾಗಿ ಇದೇ ರೀತಿ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಕಟ್ ಮಾಡ್ಕೊಳ್ಳಿ, ಅಥವಾ ತುರಿ ಮನೆಯಲ್ಲಿ ತುರಿದು ನೀವು ಹಾಕ್ಬೋದು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಅದನ್ನು ಕೂಡ ನಾವು ಅದಕ್ಕೆ ಆ್ಯಡ್ ಮಾಡಬೇಕು. ನೋಡ್ರಿ, ಹಾಕ್ತಾ ಇದ್ದೀನಿ ನೋಡಿ. ಹೌದಾ, ಇಲ್ಲಿ ನೋಡಿ, ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆಯಲ್ವಾ ನಿಮಗೆ ಚೇಂಜ್ ಆಗಿದೆ ಅಂತ. ಇದನ್ನೇನು ಮಾಡಬೇಕು, ಫ್ರಿಜ್ಜಲ್ಲಿದ್ದರೆ ಫ್ರಿಜ್ಜಲ್ಲೂ ಇಟ್ಟು ತಿನ್ಬೋದು, ಅಥವಾ ಕಡೆಗೂ ನೀವೇನು ಮಾಡ್ಬೋದು, ಇಟ್ಟು ತಿನ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ಇದು ಬಾಸುಂದಿ ಅಂತೂ ಕೂಡ ಕರಿತೀವಿ. ನೋಡ್ರಿ, ಈ ರೀತಿ ನಾವು ಇದನ್ನು ಬಾಸುಂದಿ ಅಂತೂ ಕರಿತೀವಿ, ಅಥವಾ ಮಿಲ್ಕ್ ಖೀರ್ ಅಂತೂ ಕೂಡ ನಾವು ಕರಿಬೋದು. ಇದನ್ನು ಇದೇ ರೀತಿ ತಿರುತ್ತಾ ಹೋದಂತೆ ನೀವು ಏನಾಗ್ತದೆ, ಅದು ಗಟ್ಟಿಯಾಗಿನೂ ಕೂಡ ಅದೇನಾಗ್ತದೆ, ಖವ್ವಾ ಕೂಡ ಆಗ್ತದೆ, ಅಥವಾ ಪೇಡೆ ಕೂಡ ನೀವು ಮಾಡ್ಬೋದು. ನಾನು ಈಗೇನು ಮಾಡ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಆರಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನ ಇಟ್ಬಿಟ್ಟಿದ್ದೆ, ಬೇಗ ತಿನ್ನಲಿಕ್ಕೆ ಮಕ್ಕಳು ಕೇಳ್ತಾ ಇದ್ದಾವೆ ಅಂತ. ಅದನ್ನು ಏನು ಮಾಡ್ತಿದ್ದೀನಿ, ನಾನು ಪಾತ್ರೆಯನ್ನು ತಗೊಂಡು ಒಂದು ಬೌಲ್ ತಗೊಂಡು ಅದಕ್ಕೆ ಸರ್ವ್ ಮಾಡಿದ್ದೇನೆ. ನೋಡ್ರಿ, ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೌದಾ ಫ್ರೆಂಡ್ಸ್. ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಪಿಸ್ತಾ ಕೂಡ ನಾನು ಅಲ್ಲಿ ಏನು ಮಾಡ್ತಿದ್ದೀನಿ, ಹಾಕ್ತಿದ್ದೀನಿ, ಮತ್ತು ಹೆಚ್ಚಿಕೊಟ್ಟಂಥ ಬಾದಾಮ್ ಕೂಡ ನಾನು ಅಲ್ಲಿ ಸೇರಿಸ್ತಾ ಇದ್ದೀನಿ. ನೋಡ್ರಿ, ಇದೇ ರೀತಿ ನೀವು ಸೇರಿಸಿ ಅದನ್ನು ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿದಾಗ ಎಷ್ಟು ಚೆನ್ನಾಗಿ ಸೂಪರ್ ಟೇಸ್ಟಾಗಿ ಕಾಣಿಸ್ತದೆ. ಈಗ ಒಂದು ಸ್ಪೂನ್ ನಾವು ಟೇಸ್ಟ್ ಮಾಡೋಣ. ನೋಡ್ರಿ, ನೋಡ್ಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದಕ್ಕೆ ಸ್ವಲ್ಪ ನಾವೇನು ಮಾಡೋದು, ಮಾಡಿಟ್ಟುಕೊಂಡಂತಹ ನಾನು ಜಾಮೂನನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಅದಕ್ಕೆ ಪಾಕ್ ಮಾಡದೆ ಜಾಮೂನ್ ಇದಕ್ಕೆ ಮಾಡಿ ಹಾಕಿಬಿಡಿ, ಇನ್ನೂ ತುಂಬ ಟೇಸ್ಟಾಗಿ ಇದನ್ನು ನೀವು ಟ್ರೈ ಮಾಡಿ ನೋಡ್ರಿ. ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ತುಂಬ ಸಖತ್ತಾಗಿರುತ್ತೆ. ಪಾಕ್ ಯಾವುದೇ ಮಾಡದೆ ಈ ರೀತಿ ನಾವು ಜಾಮೂನನ್ನು
ಮಿಲ್ಕ್ ಖೀರ್ ಜೊತೆ ನಾವು ಸೇವನೆ ಮಾಡಿದಾಗ ಅದ್ರ ಜೋಡಿ ಚಕ್ಲಿ ಜೋಡಿ ನೀವು ತಿಂತಾ ಹೋದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇದೇ ರೀತಿ ನೀವು ಮನೆಯಲ್ಲಿ ನನ್ನ ರೆಸಿಪಿಯನ್ನು ಟ್ರೈ ಮಾಡಿ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಈಗ ನೋಡಿ, ನಾನು ಒಂದು ಜಾಮೂನ್ ಅದರಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಮೃದುವಾಗಿ ಅದು ಮಿಲ್ಕ್ ಅನ್ನ ಹೀರಿಕೊಂಡಿದೆ, ಹೌದಾ? ಈಗ ನಾವು ಟೇಸ್ಟ್ ಮಾಡುವ ಸಮಯ. ನೋಡ್ರಿ, ಟೇಸ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ 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 ಚೆನ್ನಾಗಿದೆ. ಇದೇ ರೀತಿ ನೀವು ಮಕ್ಕಳಿಗೆ ಮಾಡಿಕೊಡಿ, ನೀವು ತಿನ್ನಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟ ಆದರೆ ಶೇರ್ ಮಾಡಿ. ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ. ಮತ್ತು ಅದರ ಜೊತೆಗೇ ನಮಗೆ ಯಾವ ರೀತಿ ನೀವು ಮಾಡಿದ್ರಿ ರೆಸಿಪಿ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ನಮ್ಮ ಚಾನಲ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಹೋಗಿ. ಇಷ್ಟೊತ್ತನ ಈ ರೆಸಿಪಿಯನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ.